ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಮನುಷ್ಯನ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಸಕ್ಸಸ್ ಆಗಬೇಕು ಅಂತ ಬಯಸ್ತೀವಿ. ಕುಂಭರಾಶಿಯರಿಗೆ ಈಗಾಗಲೇ ರಾಜಯೋಗ ಆರಂಭ ಆಗ್ತಾ ಇದೆ. ಸಾರ್ಧ ಸಪ್ತಮ ಶನಿ ಪ್ರಭಾವ ಅಂದರೆ 7.5 ವರ್ಷದ ಶನಿಕಾಟದಿಂದ ನಿವೃತ್ತರಾಗ್ತೀರಿ ಕೂಡ. ಹಾಗಿದ್ದರೆ ನಿಮ್ಮ ಜೀವನದಲ್ಲಿ ಅನೇಕರು ವ್ಯಾಪಾರವನ್ನು ಮಾಡ್ತಾ ಇರ್ತೀರಿ. ಅದು ಒಂದು ಬೇಕರಿಗಳಿರ್ಬೋದು, ಅಥವಾ ಸಣ್ಣದಾದಂಥ ಬೀಡಾ ಸ್ಟಾಲ್ಸ್ ಇರ್ಬೋದು, ಅಥವಾ ತರಕಾರಿ ವ್ಯಾಪಾರಗಳಿರ್ಬೋದು, ಅಥವಾ ದೊಡ್ಡ ದೊಡ್ಡ ಪ್ರಮಾಣದ ಫ್ಯಾಕ್ಟ್ರಿಗಳನ್ನು ಇಟ್ಕೊಂಡಿರ್ಬೋದು, ಷೇರು ಮಾರುಕಟ್ಟೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟನ್ನು ನೀವು ಮಾಡ್ತಾ ಇರ್ಬೋದು. ಇಲ್ಲಿ ತನಕನೂ ಕೂಡ ನಿಮ್ಮ ಜೀವನದಲ್ಲಿ ಸಕ್ಸಸ್ಸೇ ನೀವು ಕಾಣಲಿಕ್ಕಾಗಿಲ್ಲ ಅನ್ನುವಂತಹ ನೋವು ಕೂಡ ನಿಮ್ಮನ್ನು ಬಾಧಿಸಿರ್ಬೋದು. ಸಕ್ಸಸ್ಸಿಗೆ ಸೀಕ್ರೆಟ್ ಆಫ್ ಸಕ್ಸಸ್ ಅಂತ, ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ಸಣ್ಣ ಸಣ್ಣ ವಿಚಾರವನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅಯ್ಯೋ ನನಗೆ ಗೊತ್ತಿದೆ, ನಾನು ವಿದ್ಯಾವಂತ, ನನಗೆ ಗೊತ್ತಿಲ್ಲದಿರೋದು ಇವರಿಗೆ ಗೊತ್ತಿರುತ್ತಾ ಅನ್ನುವಂಥ ಅಹಂಕಾರವು ಕೂಡ ಮನುಷ್ಯನ ಸಹಜವಾದಂಥ ಗುಣ. ನಿಮ್ಮಲ್ಲೂ ಇರ್ಬೋದು, ನನ್ನಲ್ಲೂ ಇರ್ಬೋದು, ಗೊತ್ತಿಲ್ಲ. ಆದರೆ ನಾವು ಸಣ್ಣ ಸಣ್ಣ ಮಕ್ಕಳ ಮಾತನ್ನು ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಅನೇಕ ಸಂದರ್ಭದಲ್ಲಿ ಸಣ್ಣ ಮಕ್ಕಳು ಕೊಟ್ಟಂಥ ಅನೇಕ ಐಡಿಯಾಸ್ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಅದೆಷ್ಟೋ ಜನರ ಜೀವನದಲ್ಲಿ ನಾಂದಿಯಾಗಿದೆ. ಹಾಗಿದ್ದರೆ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಕ್ಕಂಥ ವಿಚಾರ, ಉದಾಹರಣೆಗೆ ನೀವು ಷೇರು ಮಾರುಕಟ್ಟೆಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಶೇರ್ ಬಿಸ್ನೆಸ್ಸಲ್ಲಿ ನೀವು ಇರ್ತೀರಿ. ಅನೇಕ ಜನ ಇದರಿಂದ ಝೀರೋ ಆಗಿದ್ದಂಥವರು ಕೋಟ್ಯಾಂತರ ರೂಪಾಯಿಗಳನ್ನು ಕೂಡ ಗಳಿಸ್ಕೊಂಡಿದ್ದಾರೆ. ಕೋಟಿ ಕೋಟಿ ರೂಪಾಯಿಗಳು ಇದ್ದಂಥವರು ಕೂಡ 1 ರೂಪಾಯಿ ಇಲ್ಲದಿದ್ದಂಥ ರೀತಿಯಲ್ಲಿ ಬರ್ಬಾತಾದಂಥವರು ಕೂಡ ಇದ್ದಾರೆ. ಯಾಕಾಗತ್ತೆ ಅನ್ನುವಂಥದ್ದು ಅನೇಕರಿಗೆ ಗೊತ್ತಿರೋದಿಲ್ಲ. ಯಾವ ದಿನ ಯಾವ ವ್ಯಾಪಾರವನ್ನು ಮಾಡಬೇಕು ಅಂತಕ್ಕಂಥದ್ದು ಕೂಡ ಅನೇಕರಿಗೆ ಅರಿವಿರೋದಿಲ್ಲ. ಏನೋ ದುಡ್ಡಿದೆ ಜೋಬಲ್ಲಿ ಅಥವಾ ಅಕೌಂಟಲ್ಲಿ ದುಡ್ಡಿದೆ, ತಗೊಂಡೋದೆ, ಹಾಕಿಬಿಟ್ಟೆ, ನಾನು ಹಾಕಿದ್ರಿಂದ ನನಗೆ ದುಡ್ಡು ಬಂತು ಅಂತಕ್ಕಂಥ ಸ್ಥಿತಿಮಾನಗಳಲ್ಲಿ ನೀವು ಇರ್ತೀರಿ. ಹಾಗಲ್ಲ. ನಮ್ಮ ಋಷಿಮುನಿಗಳು ಮನುಷ್ಯನ ಪ್ರತಿಯೊಂದು ವ್ಯವಸ್ಥೆಗೂ ಕೂಡ ತಾರಾನುಕೂಲ ಅಂತ ಇಟ್ಟಿದ್ದರು. ಉದಾಹರಣೆಗೆ ನಿಮ್ಮದು ಯಾವುದೋ ಒಂದು ನಕ್ಷತ್ರ ಆಗಿರುತ್ತೆ, ಶತಭಿಷ ನಕ್ಷತ್ರ ಕುಂಭರಾಶಿ, ಹಾಗೆಯೇ ಪೂರ್ವಭದ್ರ ನಕ್ಷತ್ರ ಅಂತ ಇಟ್ಕೊಳ್ಳೋಣ, ಕುಂಭರಾಶಿ ಆಗುತ್ತೆ. ಇಂಥವರು ಅದಕ್ಕೆ ವ್ಯತಿರಿಕ್ತವಾದಂತಹ ನಕ್ಷತ್ರದಲ್ಲಿ ಏನಾದರೂ ಕೂಡ ವ್ಯಾಪಾರಗಳನ್ನು ಮಾಡ್ತಾ ಹೋದರೆ ಆಟೋಮೆಟಿಕ್ಲಿ ನೀವು ಫೇಲ್ಯೂರ್ ಆಗ್ತಾ ಬರ್ತೀರಾ. ಫೇಲ್ ಆಗಬಾರ್ದು ತಾನೇ. ನಿಮ್ಮ ಉದ್ದೇಶ ಏನು? ನಾನು ಹಾಕಿರುವಂಥ ಬಂಡವಾಳ ನನಗೆ ಲಾಭಾಂಶದ ರೂಪದಲ್ಲಿ ನನಗೆ ಬರಬೇಕು ಅಂತಕ್ಕಂಥ ಸ್ಥಿತಿಮಾನಗಳಲ್ಲಿ ನೀವು ಇರ್ತೀರಿ. ಈ ಲಾಭಗಳನ್ನು ಪಡ್ಕೊಳ್ಳೋಕ್ಕೆ ಇರುವಂಥ ಮಾರ್ಗ ಯಾವುದು, ಯಾವ ದೇವರನ್ನು ಆರಾಧನೆ ಮಾಡ್ಕೋಬೇಕು ಅನೇಕರಿಗೆ ಗೊತ್ತಿರೋದಿಲ್ಲ. ನಮ್ಮ ಮನೆ ದೇವರು ವೆಂಕಟೇಶ್ವರ ಅಂತ ಇಟ್ಕೋತೀವಿ, ಅಥವಾ ನಮ್ಮ ಮನೆ ದೇವರು ಶಿವ ಅಂತ ಇಟ್ಕೋತೀವಿ ಅಂತ ಇಟ್ಕೊಳ್ಳೋಣ. ಹಾಗಿದ್ದರೆ ಎಲ್ಲ ವರ್ಷದಲ್ಲೂ ಕೂಡ ಮನೆ ದೇವರ ಅನುಗ್ರಹ ಇಲ್ಲದೆ ಯಾವುದೂ ಕೂಡ ಆಗೋಲ್ಲ. ಅದರ ಜೊತೆಗೆ ಆ ವರ್ಷದಲ್ಲಿ ನಿಮ್ಮ ಸೀಕ್ರೆಟ್ ಅಥವಾ ನಿಮ್ಮ ಸಕ್ಸಸ್ಸಿಗೆ ಕಾರಣ ಆಗಬಹುದಾದಂಥ ದೇವತೆಗಳ ಆರಾಧನೆಯನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತೀರಿ. ಹಾಗಿದ್ದರೆ 2026ರಲ್ಲಿ ನೀವು ವಿಶೇಷವಾದಂಥ ನಿಮ್ಮ ಜನ್ಮ ನಕ್ಷತ್ರ, ಅಂದರೆ ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿರ್ತೀರಿ ಆ ನಕ್ಷತ್ರದ ದಿನ ನೀವು ವ್ಯಾಪಾರ ವಹಿವಾಟುಗಳನ್ನು ಆರಂಭ ಮಾಡೋದರ ಜೊತೆಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನು ಕುಂಭರಾಶಿಯವರು ಮಾಡ್ಕೋಬೇಕು. ಫುಡ್ ಇಂಡಸ್ಟ್ರೀಸ್ ಇರ್ಬೋದು, ಹೋಟೆಲ್ ಇರ್ಬೋದು, ಬೇಕರಿ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರಾಡಕ್ಟ್ಗಳನ್ನು ಮಾಡಿ ಅದನ್ನು ರಸ್ತೆ ಅಥವಾ ಹಂತ ಹಂತಗಳಲ್ಲಿ ಮಾರಾಟ ಮಾಡ್ತಕ್ಕಂಥವ್ರು ಇರ್ಬೋದು. ಇಂಥವರೆಲ್ಲರೂ ಕೂಡ ಈ ವರ್ಷದಲ್ಲಿ ಗಣಪತಿಯನ್ನು, ವಿಶೇಷವಾದಂಥ ಲಕ್ಷ್ಮೀ ಗಣಪತಿಯ ಆರಾಧನೆಯನ್ನು ಮಾಡ್ಕೋಬೇಕು. ಲಕ್ಷ್ಮೀ ಗಣಪತಿ ಆರಾಧನೆ ಮಾಡೋದು ಹೇಗೆ ಗುರುಗಳೇ? ಇದು ಎಲ್ಲಿ ಸಿಕ್ಕುತ್ತೆ? ಅಥವಾ ಇದನ್ನು ಹೇಗೆ ಆರಾಧನೆ ಮಾಡಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯಸಿದ್ಧಿ ಎನ್ನುವಂಥ ಒಂದು ಯಂತ್ರ ಅದು ನಮ್ಮ ಆಶ್ರಮದಲ್ಲಿ ಸಿದ್ಧಗೊಂಡಿರುತ್ತೆ. ಇದನ್ನು ಹೋಮ ಮಾಡ್ತೀವಿ, ಪೂಜೆಯನ್ನು ಮಾಡಿರ್ತೀವಿ, ಜಪವನ್ನು ಮಾಡಿರ್ತೀವಿ. ಸಕಾರಾತ್ಮಕವಾದಂಥ ಪಾಸಿಟಿವ್ ಎನರ್ಜಿ ಅಂತ ಏನು ಕರಿತೀರಲ್ಲ ನೀವು, ಅದಿಷ್ಟನ್ನು ಕೂಡ ಈ ಯಂತ್ರದಲ್ಲಿ ಅಭಿಮಂತ್ರಣವನ್ನು ಮಾಡಿದಾಗ ಪಾಸಿಟಿವ್ ಎನರ್ಜಿ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗಿರುತ್ತೆ ಆ ಯಂತ್ರದಲ್ಲಿ. ನೀವು ಉದಾಹರಣೆಗೆ ಮನೆಯಲ್ಲಿ ಫ್ರಿಜ್ಜನ್ನು ಆನ್ ಮಾಡಬೇಕು ಅಂತಂದರೆ ಏನು ಮಾಡ್ತೀರಾ? ನೀವು ಫ್ರಿಜ್ಜನ್ನು ಹೋಗಿ ಯಾರೂ ಕೂಡ ಮುಟ್ಟಲ್ಲ. ಏನು ಮಾಡ್ತೀರಿ? ಯಾವುದೋ ಒಂದು ಸ್ವಿಚ್ಚನ್ನು ಆಪ್ರೇಟ್ ಮಾಡ್ತೀರಿ. ಆ ಸರ್ಕ್ಯೂಟ್ನಿಂದ ಆರಂಭ ಆಗಿರತಕ್ಕಂಥ ವ್ಯವಸ್ಥೆಗಳು ಫ್ರಿಜ್ ಆನ್ ಆಗುತ್ತೆ. ಹಾಗೆಯೇ ನಿಮ್ಮ ವ್ಯಾಪಾರ ವಹಿವಾಟುಗಳಿಗೆ ಅಡೆತಡೆಗಳನ್ನು ಉಂಟು ಮಾಡತಕ್ಕಂಥದ್ದಕ್ಕೆ ಆ ಸರ್ಕ್ಯೂಟ್ ಎಲ್ಲಿದೆ ಅಂತ ಕೇಳಿದರೆ ಯಂತ್ರದಲ್ಲಿರುತ್ತೆ. ಆ ಯಂತ್ರ ಸಿದ್ಧಗೊಂಡಿರ್ತಕ್ಕಂಥ ಯಂತ್ರಗಳಾಗಿರಬೇಕು. ರಸ್ತೆಯಲ್ಲಿ ಯಾವುದೋ ನಮಗೆ ಮಾರಾಟ ಮಾಡ್ತಾ ಇದ್ವು, ಅಂಗಡಿನಲ್ಲಿ ಸಿಕ್ತು, ತಂದುಬಿಟ್ವಿ, ಅದರಿಂದ ನೆಗೆಟಿವ್ ಎನರ್ಜಿ ಬರುತ್ತೆ. ಪಾಸಿಟಿವ್ ಎನರ್ಜಿ ತುಂಬಿದಂತಹ ವ್ಯವಸ್ಥೆಗಳನ್ನು ಸರಿಯಾದಂಥ ಕ್ರಮದಲ್ಲಿ ಸುಮ್ಮನೆ ಮಾಡಿರಾಗಲ್ಲ. ನಿಮ್ಮ ಹೆಸರನ್ನು ನಮಗೆ ಕೊಡಿ, ನಿಮ್ಮ ಹೆಸರಲ್ಲಿ ಸಂಕಲ್ಪವನ್ನು ನಾವು ಮಾಡ್ತೀವಿ. ಆ ಸಂಕಲ್ಪವನ್ನು ಮಾಡಿ ಸಿದ್ಧಿ ಮಾಡಿಕೊಟ್ಟಂತಹ ಯಂತ್ರಗಳು ನಿಮ್ಗೆ ವರ್ಕೌಟ್ ಆಗ್ತಾ ಬರುತ್ತೆ. ಲಕ್ಷೋಪಲಕ್ಷ ಜನಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ.
ನಾನು ಮೊದಲೇ ಹೇಳಿದ ಹಾಗೆ ಶೇರ್ ಮಾರುಕಟ್ಟೆ ಅವರು ಏನು ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ತಿಳಿಸಿದ್ದೀನಿ. ವ್ಯಾಪಾರ ವಹಿವಾಟುಗಳಲ್ಲಿ ಯಶಸ್ಸನ್ನು ಜಯವನ್ನು ಪಡ್ಕೋಬೇಕು ಅಂತಾದರೆ ಈ ವಿಶೇಷವಾದಂಥ ಕಾರ್ಯಸಿದ್ಧಿ ಮಹಾಗಣಪತಿ ಯಂತ್ರವನ್ನು ನೀವು ಪಡ್ಕೊಳ್ಳೇಬೇಕು. ಅದನ್ನು ನಿಮ್ಮ ವ್ಯಾಪಾರ ಸ್ಥಳ ಇರ್ಬೋದು, ಅಥವಾ ನಿಮ್ಮ ಪರ್ಸ್ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ಅಥವಾ ನಿಮ್ಮ ಅಂಗಡಿಗಳಿರ್ಬೋದು, ನಿಮ್ಮ ಶಾಪುಗಳಿರ್ಬೋದು, ಎಲ್ಲಾದರೂ ಕೂಡ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಅದನ್ನು ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಆರಾಧನೆಯನ್ನು ಮಾಡಿದಾಗ ಒಂದು ದೈವ ಬಲ ಇಲ್ಲಿಂದ ಉತ್ಪತ್ತಿಯಾಗಿದೆ. ಇನ್ನೊಂದು ನಿಮ್ಮ ಎಫರ್ಟ್ ಅಂತ ಏನು ಕರಿತೀರೋ, ನಿಮ್ಮ ಕಾರ್ಯಶ್ರಮತೆ ಅಂತ ಕರಿತೀವೋ, ಆ ಕಾರ್ಯಗಳಿಂದಾಗಿ ನಿಮ್ಮ ಬುದ್ಧಿಮತ್ತತೆ ಚುರುಕಾಗತ್ತೆ. ಇವತ್ತು ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಬೇಡವಾ, ಭಗವಂತ ನಿಮಗೊಂದು ಸೂಚನೆ ಕೊಟ್ಬಿಟ್ರೆ ಸಾಕಲ್ವಾ. ಹೋದರ್ಷಿ ನೀವು ಎಲ್ಲೋ ನೋಡಿದ್ದೀರಿ, ಕೇರಳದ ಲಾಟ್ರಿ ಒಬ್ಬ ಬಟ್ಟೆ ಮಾರತಕ್ಕಂಥ ವ್ಯಕ್ತಿಯವನಿಗೆ 21 ಕೋಟಿ ಬರುತ್ತೆ. ಕಾರಣ ಅವನ ಎಫರ್ಟ್ ಅಷ್ಟು ವರ್ಷಗಳಿಂದ ಇತ್ತು, ಜೊತೆಗೆ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡಿದ. ಅದರಂತೆ ನೀವು ಹಾಗಂದು ಮಾತ್ರಕ್ಕೆ ಈ ವರ್ಷ ನಮಗೆ 20 ಕೋಟಿ ಲಾಟ್ರಿ ಬರುತ್ತೆ ಅಂತ ನಾನೇನು ಹೇಳ್ತಿಲ್ಲ. ಅಂಥ ಮಾತುಗಳನ್ನು ನಾನು ಆಡೋದು ಇಲ್ಲ. ಬೇಕಾದ್ರೆ ತಗೋಬೋದು, ನನ್ನ ಮಾತನ್ನು ಬೇಡದಿದ್ರೆ ಬಿಡ್ಬೋದು. ಆದರೆ ನಿಮಗಿರತಕ್ಕಂಥ ದೈವದ ಅನುಗ್ರಹವನ್ನು ನೀವು ಪಡ್ಕೊಂಡಿದ್ದರೆ ನಿಮಗೆ ವ್ಯಾಪಾರ ವಹಿವಾಟುಗಳಲ್ಲಿ ಯಶಸ್ಸು ಎನ್ನುವಂಥದ್ದು ತನ್ನಿಂತಾನೇ ಬರುತ್ತೆ. ಇದರಿಂದ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು, ಸಕಾರಾತ್ಮಕವಾದಂಥ ಸಮಾಧಾನ ಸಂತೋಷಾದಿಗಳನ್ನು ಕೂಡ ಪಡ್ಕೋತೀರಿ ಅಂತಕ್ಕಂಥ ಮಾತನ್ನು ಕೂಡ ಆಡುತ್ತಾ ಅನೇಕ ವಿಡಿಯೋಗಳನ್ನು ನಿಮಗಾಗಿ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿತ್ಯ ಪೂಜೆ ಅಂತಕ್ಕಂತಹ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಕೂಡ ನಮ್ಮದೇ ಆಗಿರುತ್ತೆ. ಓಂ ಟಿವಿ ಕನ್ನಡ ಅಂತಕ್ಕಂಥದ್ದು ಕೂಡ ನಮ್ಮದೇ ಚಾನಲ್ ಆಗಿರುತ್ತೆ. ಈ ಎರಡೂ ವಾಹಿನಿಗಳು ಕೂಡ ಸಬ್ಸ್ಕ್ರೈಬ್ ಮಾಡುವುದರ ಮುಖೇನವಾಗಿ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಸದಾ ಇರಲಿ. ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಸದಾ ಮಾಡ್ತೇನೆ ಅಂತಕ್ಕಂಥ ಮಾತಿನೊಂದಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಮತ್ತೊಂದು ಸಂಚಿಕೆಯನ್ನು ಹೊತ್ತು ಮತ್ತೆ ಬರ್ತೀನಿ. ನಮಸ್ಕಾರ.